ಬೆಳಗಾವಿಯ ಶಾಪುರದಲ್ಲಿರುವಂತಹ ಸರ್ಕಾರಿ ಚಿಂತಾಮಣಿ ಶಾಲೆ, ಈ ಶಾಲೆ 100 ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಹೊಂದಿರುವಂಥ ಶಾಲೆ. ಇದರ ಶತಮಾನೋತ್ಸವ ಕಾರ್ಯಕ್ರಮ ಸುಮಾರು 3-4 ವರ್ಷ ಬಹುತೇಕ ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಸಾಹೇಬರ ಕಡೆಯಿಂದ ಉದ್ಘಾಟನೆ ಮಾಡಿದ್ದೀವಿ. ಈಗ ಡಿಸೆಂಬರ್ 27-28ರಂದು ಸಮಾರಂಭವನ್ನು ಇಟ್ಟಿದ್ದೇವೆ ಶತಮಾನೋತ್ಸವದ. ಈ ಶಾಲೆ ಇತಿಹಾಸ ಹೇಳ್ಬೇಕಂದ್ರೆ ಸುಮಾರು ನೀವು ಪ್ರಿಂಟೆಡ್ ಕಾಪಿನೂ ಕೊಡ್ತೀನಿ ನಾನು ಆಮೇಲೆ. ಇದು 100 ವರ್ಷಕ್ಕಿಂತ ಹೆಚ್ಚಿಗಿರುವಂಥ ಶಾಲೆ. ಮೊದಲು 1905 ಅಥವಾ 7ರಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಆಯಿತು. ಆಮೇಲೆ 1920ರಲ್ಲಿ ಪ್ರೌಢಶಾಲೆಯಾಗಿ ಪ್ರಾರಂಭ ಆಯಿತು. 40ರ ದಶಕದ ನಂತರ ಮರಾಠಿ ಮೀಡಿಯಮ್ ಇರ್ಬೋದು. ಆಮೇಲೆ 70ರ ದಶಕ ಕನ್ನಡ ಮೀಡಿಯಮ್ಮ, 90ರ ದಶಕದಲ್ಲಿ ಉರ್ದು ಮೀಡಿಯಮ್ಮ. ಹೀಗಾಗಿ 3 ಭಾಷೆಯಲ್ಲಿ ಇರುವಂಥ ಸರ್ಕಾರಿ ಶಾಲೆ. ಆಮೇಲೆ ಇದು PUCಯಲ್ಲಿ ಮುಂದೆ 90ನೇ ಇಸ್ವಿ ನಂತರ ಕಾಲೇಜನ್ನು ಇಲ್ಲಿ ಸೆಕೆಂಡ್ ಇಯರ್ ತನಕ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಇವು ಪ್ರಾರಂಭ ಈಗಾಗಲೇ ಆಗಿದ್ದವು. ಇದನ್ನು ಅವತ್ತಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ್ ಅವರು ಇದೇನೋ ಅವ್ರದ್ದು ಕಚೇರಿ ಇತ್ತಿದ್ದು, ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇತ್ತಿದ್ದು, ಎಲ್ಲ ಎದುರಿಗಿನ PWD ಆಫೀಸ್ ಇರ್ಬೋದು, ಈ ಬಿಲ್ಡಿಂಗ್ ಇರ್ಬೋದು, ಅದನ್ನು ಶಾಲೆಗಾಗಿ ಕೊಟ್ಟು ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದೇ ರೀತಿ ಅವರ ಆಗಿನ ಮಹಾರಾಣಿ ಅವರ ಹೆಂಡತಿಯವರ ಹೆಸರಿನಲ್ಲಿ ಸರಸ್ವತಿ ಹೆಣ್ಣು ಮಕ್ಕಳ ಶಾಲೆಯನ್ನು ಪ್ರಾರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಿಂದ 2006 ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲುಗಳು. ಸ್ವಾತಂತ್ರ್ಯ ಪೂರ್ವದಿಂದ 2005ರ ತನಕ ಬೆಳಗಾವಿ ನಗರದಲ್ಲಿ ಬರೀ 3 ಸರ್ಕಾರಿ ಹೈಸ್ಕೂಲು. ಒಂದು ಸರ್ದಾರ್ ಗೌರ್ಮೆಂಟ್ ಸರ್ಕಾರಿ ಸರ್ದಾರ್ ಹೈಸ್ಕೂಲ್, ಸರ್ಕಾರಿ ಚಿಂತಾಮಣಿ ಹೈಸ್ಕೂಲ್, ಸರ್ಕಾರಿ ಸರಸ್ವತಿ ಹೈಸ್ಕೂಲ್, 3 ಹೈಸ್ಕೂಲ್ಗಳು. ಅದು ಅವತ್ತಿಂದ ಈಗಿದ್ದ 100 ವರ್ಷ ಪೂರ್ಣ ನಮ್ಮ ಸಮಾರಂಭಕ್ಕೆ ಈ ಶಾಲೆಯ ಅನೇಕ ವಿದ್ಯಾರ್ಥಿಗಳನ್ನ ಸುಮಾರು 3000ಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳನ್ನ ಸಂಪರ್ಕ ನಾವು ಮಾಡಿದ್ದೇವೆ ಈಗಾಗಲೇ. ಠಾಣೆದಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಅವರ ಜೊತೆಗೆ ಬೆಳಗಾವಿ ಲೋಕಸಭಾ ಸದಸ್ಯರು ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಬೆಳಗಾವಿ ಮಹಾಪೌರರಾದಂಥ ಮಂಗೇಶ್ ಪವಾರ್ ಅವರು, ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಕಾರ್ಯಕ್ರಮ ಸ್ವರೂಪ 27-28 2 ದಿವಸ ಇರ್ತದೆ. 27ನೇ ತಾರೀಕು ಮುಂಜಾನೆ 10:30 ಗಂಟೆಯಿಂದ ಸಂಜೆ 6 ಗಂಟೆ ತನಕ, ಮುಂಜಾನೆ 10:00ರಿಂದ 11:00 1950-1960 ಬ್ಯಾಚದ ವಿದ್ಯಾರ್ಥಿಗಳು ಇಲ್ಲಿ ಎಷ್ಟು ಸಂಪರ್ಕನಾಗ ಈಗ ಬಂದಾರ. ಅವರು ಬ್ಯಾಚ್ ವೈದವ್ರು ಪ್ರತಿಯೊಂದು ಕ್ಲಾಸ್ ರೂಮ್ನಾಗ 1 ತಾಸು ಸಂವಾದ ಕಾರ್ಯಕ್ರಮ ಇರ್ತದೆ. ಆಮೇಲೆ 12ರಿಂದ 1 60ರಿಂದ 70, 70ರಿಂದ 80 ಈ ಥರ ಪ್ರತಿ ಒಂದು ಗಂಟೆ ಅವರಲ್ಲಿ 20 ಕ್ಲಾಸ್ ರೂಮ್ಗಳನ್ನು ನಾವು ಸಜ್ಜು ಮಾಡಿ, ಆಯಾ ಕ್ಲಾಸ್ ರೂಮ್ನಾಗ ಆಯಾ ಬ್ಯಾಚಿನ ವಿದ್ಯಾರ್ಥಿಗಳು ತಮ್ಮ ಮಾಜಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡುವಂಥದ್ದು. ಅವ್ರು ಕಲಿಸಿದಂಥ ಟೀಚರ್ಗಳನ್ನು ಲಿಸ್ಟನ್ನು ಈಗಾಗಲೇ ನಾವು ತೊಗೋತಾ ಇದ್ದೀವಿ. ಈಗ ಯಾರು ಅದಾರ ಅವ್ರನ್ನ ಬಹುತೇಕ ಸಂಪರ್ಕ ಮಾಡಿದ್ದೀವಿ. ಕೆಲವೊಂದು ಜನ 90 ವರ್ಷದವ್ರು ಅದಾರ, ಅವ್ರಿಗೆ ಬರ್ಲಿಕ್ಕೆ ಆಗುವಂಥವ್ರು ಯಾರು ಅವ್ರಿಗೆಲ್ಲ ತರೋದು ಬಿಡೋದು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಯಾ ಕ್ಲಾಸ್ ಟೀಚರ್ಗಳನ್ನು ಅವ್ರ ಜೊತೆಗೆ ಸಂವಾದ ಮಾಡುವಂಥದ್ದು ಒಂದು ಕಾರ್ಯಕ್ರಮ, ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೀವಿ. ಬರೀ ವಿದ್ಯಾರ್ಥಿಗಳು ಮಾಜಿ ಇದನ್ನು ಅಂತಂದ್ರೆ ಬರೋದು ಹೋಗೋದು ಅಷ್ಟಲ್ಲ, 1 ಗಂಟೆಗಳ ಕಾಲ ಅವರೆಲ್ಲರೂ ಕೂಡ್ಕೊಂಡು ಈ 30 ವರ್ಷ, 40 ವರ್ಷ, 20 ವರ್ಷ ಅವ್ರ ಜೀವನದಲ್ಲಿ ಆದಂಥ ಘಟನೆಗಳ ಮೆಲುಕು ಹಾಕೋದು, ಈ ಶಾಲೆಗಳ ಬಗ್ಗೆ ಇದು ಮಾಡೋದು, ಶಾಲೆಗೆ ಅವ್ರ ಕಡೆಯಿಂದ ಏನು ಮಾಡುವಂಥದ್ದು ಮಾಡ್ತಿದ್ರೆ ಅವರು ಅದನ್ನು ಪ್ರಪೋಸಲ್ ಕೊಡ್ಬೋದು. ಆಮೇಲೆ ಅವ್ರಿಗೆ ಕಲಿಸಿದ ಶಿಕ್ಷಕರು ಮಾಡೋದು. ಈಗ ನಾವು ನಂದು 85 ಬ್ಯಾಚ್, ನಾವು ಹಿಂದೂ ಒಂದು
ಹೆಂಗೆ 85 ಕ್ಲಾಸನ್ನು ತಗೋತಾ ಇದ್ವಿ ವಿತ್ ಯೂನಿಫಾರ್ಮ್ ವೇರ್ ಅದರ್ ಕ್ಲಾಸ್ ಟೀಚರು ಅದರ್ ನಮ್ಮ ಸಬ್ಜೆಕ್ಟನ್ನು ಕಲಿಸೋರು ಅದಾರ. ಅವಾಗ ಕಲಿಸುವಂಥ ಹೆಸರುಗಳನ್ನು ಅಲ್ಲೇ ಬೋರ್ಡ್ ಬರೆದು ಹಾಕೋರಿದ್ದೀವಿ. ಒಟ್ಟು ಆ 85ನೇ ಇಸ್ವಿಯನ್ನು ಒಂದು ಕ್ಲಾಸ್ ರೂಮ್ನಾಗ ಮರು ಸ್ಪಷ್ಟಿ ಮಾಡುವಂಥದ್ದು ನಾವು ಮಾಡ್ತಾಯಿದ್ದೀವಿ ನಮ್ಮ ಬ್ಯಾಚ್ನಿಂದ. ಈಗ ಬೇರೆ ಬೇರೆದವರು ಬೇರೆನೂ ಮಾಡ್ತಾಯಿದ್ದಾರೆ. 27ನೇ ತಾರೀಕು ಮುಂಜಾನೆ 10ರಿಂದ ಸಂಜೆ 6 ಗಂಟೆ ತನಕ ಈ ರೀತಿ ಕಾರ್ಯಕ್ರಮ ಇರ್ತಾವೆ. 6 ಗಂಟೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಯಾರು ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳನ್ನು ಡಾನ್ಸ್ ಇರ್ಬೋದು, ಸಂಗೀತ ಹಾಡು ಅನ್ನೋದಿರ್ಬೋದು, ಮಿಮಿಕ್ರಿ ಮಾಡುವಂಥದ್ದು ಇರ್ಬೋದು, ಅವ್ರದಿಂದನೇ ಮಾಡ್ತಾಯಿದ್ವಿ. ಆಮೇಲೆ 28ನೇ ತಾರೀಕು ಮುಂಜಾನೆ ಈ ಶಾಲೆಯನ್ನು ತಮ್ಮ ಕಚೇರಿ ಮತ್ತು ಅಮೂಲ್ಯವಾದಂಥ ಜಾಗವನ್ನು ಕೊಟ್ಟಂತಹ ಸ್ವರ್ಗೀಯ ಆವಾಗಿನ ಸಾಂಗ್ಲಿ ಮಹಾರಾಜರು ಚಿಂತಾಮಣರಾವ್ ಪಟವರ್ಧನ್ ಅವರ ಸ್ಟ್ಯಾಚ್ಯೂವನ್ನು ಇಲ್ಲಿ ಕುಣಿಸ್ತಾ ಇದ್ದೀವಿ. ಅದರ ಲೋಕಾರ್ಪಣೆಯನ್ನು ಆ ದಿವಸ ಮುಂಜಾನೆ 10:30 ಗಂಟೆಗೆ ಮಾಡ್ತಾಯಿದ್ದೀವಿ. ಇದು ಶ್ರೀನಿವಾಸ್ ಠಾಣೆದಾರ್ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರ ಅಮೃತ ಹಸ್ತದಿಂದ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಇವತ್ತಿನ ಸಾಂಗ್ಲಿ ಮಹಾರಾಜರು ಮತ್ತು ಮಹಾರಾಣಿ ಅವರು ಆಗಮಿಸ್ತಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಅವ್ರದ್ದು ಸನ್ಮಾನವನ್ನು ಮಾಡ್ತಾಯಿದ್ದೇವೆ ನಾವು.